ಗೈಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋದು, ಹಬ್ಬ ಎಕ್ಸಾಮ್ ಅದು ಇದು ಅಂತಂದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಇದು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತು ನಾನು ಹಬ್ಬಕ್ಕೆ ಲಡ್ಡು ಮಾಡಮ್ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆ ಏನೇನು ಬೇಕು ಎಲ್ಲ ಮಾರ್ಕೆಟಿಗೆ ಹೋಗಿ ತರಬೇಕು. ಸೊ ಸದ್ಯಕ್ಕೆ ನಮ್ಮ ಮನೇಲಿ ಏನೂ ಇಲ್ಲ, ಸಕ್ಕರೆ ಕಡಲೆಬೇಳೆ ಹಿಟ್ಟು ಅಷ್ಟೇ ಇದೆ. ಸೊ ಹೋಗಿ ಏನೇನು ಮಾಡ್ತೀನಿ ಏನೇನು ತಗೊಳ್ತೀನಿ ಅಂತಂದು ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ, ಸೊ ಮಾಡ್ಕೊಳ್ಳಿ ಪ್ಲೀಸ್. ಸೊ ಗೈಸು ಇಲ್ಲೊಂದು ಪಾಪ ನಾಯಿ ಮರಿ ಹಾಕ್ಯದ, ತೋರಿಸುತ್ತಾಡ್ರಿ. ಅದಕ್ಕೆ ಬಿಸ್ಕಿಟ್ ಕೂಡ ಒಂದು ತಗೊಂಡು ಬಂದಿದೆ ಅಂತ ನೋಡ್ರಿ ಕಾರಿನ ಕೆಳಗೆ. ಸೊ ಗೈಸ್ ಮೆಲನ್ ಸೀಡ್ಸ್ ಸಿಗಲ್ಲೇ ಹೊಂಟಿಲ್ಲ, ಹುಡುಕ್ಲತ್ತಿದ್ದೋ ಬಟ್ ಎಲ್ಲಿ ಭೀ ಚೂರು ಲಡ್ಡು ಮಾಡೋಕೆ ಏನೇನು ಬೇಕು ಅಂತಂದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಗೈಸ್. ಸೊ ಏನಿಲ್ಲ ಗೈಸ್, ಮೂರೇ ಐಟಮ್ ಬೇಕು. ಯಾವ್ಯಾವ ಬೇಕು ಅಂತಂದು ಆಲ್ಮೋಸ್ಟು 2 ಐಟಮ್ಗಳು ಎಲ್ಲರ ಮನೆಗೆ ಇರ್ತಾವ, ಒಂದು ಎಕ್ಸ್ಟ್ರಾ 2 ಐಟಮ್ ನಾವು ತಂದ್ಕೋಬೇಕಾಯ್ತದು. ಸೊ ಬನ್ನಿ ಗೈಸ್ ತೋರಿಸ್ತೀನಿ. ಸೊ ಈಗ ಇದು ಎದ್ರ ಮೆಲನ್ ಸೀಡ್ಸ್ ಅಂತಾರೆ ಇದಕ್ಕೆ. ಇದು ಇಷ್ಟೇನು ಹತ್ತಲ್ಲ ಗೈಸ್, ಸುಮ್ಮನೆ ನಾನು ಹೇಳ್ತೀನಿ ಅವಾಗ. ಸೊ ಗೋಡಂಬಿ, ಸೊ ನಿಮ್ಗೆ ಆಪ್ಷನಲ್ ಆಗಿ ಇದ್ರೆ ಮಾಡ್ಕೊಳ್ಳಿಲ್ಲ ಅಂದರೆ ಆಪ್ಷನಲ್ ಆಗಿ, ಇದೇನು ಅಷ್ಟೇನು ಅವಶ್ಯಕತೆ ಇಲ್ಲ. ಸೊ ಮೇನ್ ಇಂಪಾರ್ಟೆಂಟು ಸೊ ಗೈಸ್ ಇದಕ್ಕೆ ಇಲಂಚಿ. ಸೊ ಇಲಂಚಿ ಭೀ ಬೇಕಾಯ್ತದ ಗೈಸ್, ಇದಕ್ಕೆ ಮಿಕ್ಸರ್ದಾಗ ಹಾಕೋಬೇಕು, ನಾನು ಆಮೇಲೆ ಹೇಳ್ತೀನಿ. ಸೊ ಕಲರ್, ಸೊ ಇದು ಜಿಲೇಬಿಗಾಗಲಿ ಲಡ್ಡುಗಾಗಲಿ ಹಾಕ್ತಾರೆ ಆರೆಂಜು ಕಲರು, ಇದು ಲಡ್ಡುಗೆ ಹಾಕೋದು ಕಲರ್ ಬೇಕಾಗ್ತದೆ. ಸೊ ಕಡಲೆಬೇಳೆ ಹಿಟ್ಟು ಹಿಟ್ಟು ಬೇಕು. ಸೊ ಶುಗರ್, ಸೊ ಇಷ್ಟು ಬೇಕು ಗೈಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬಟ್ಟಷ್ಟು ಕಡಲೆಬೇಳೆ ಹಿಟ್ಟು ಹಾಕೊಳ್ತಿದ್ದೇನೆ ನೋಡ್ರಿ. 3 ಬೌಲಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೆ ನೋಡ್ರಿ ಗೈಸ್. ನಾನು ನೀರು ಹಾಕೋತ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಇವಾಗ ಈ ಬೌಲು ಸಣ್ಣದಾಯ್ತು, ಅದು ಬೌಲು ಸಣ್ಣದಾಯ್ತು ಅಂತಂದು ಮತ್ತಿದ್ದು ದೊಡ್ಡ ತೊಗೊಂಡಿದೆ. ಸೊ ಈ ಹದಕ್ಕೆ ಮಾಡ್ಕೊರ್ ನೋಡ್ರಿ. ಸೊ ಇಷ್ಟು. ಸೊ ಗೈಸ್ ಈಗ ಎಣ್ಣೆಗೆ ಕರ್ಕೋಬೇಕಾಗ್ತದೆ. ಸೊ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಂಡೆ ಹಾಕೊಳ್ತಿದ್ದೀನಿ. ಸೊ ಅದು ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಕಡಲೆ ಹಿಟ್ಟು, ಇದು ಎಣ್ಣೆಗೆ ಹಾಕಿ ಬೂಂದಿ ಥರ, ಬೂಂದಿ ಫಂಕ್ಷನ್ದಾಗ, ಮದುವೆ ಫಂಕ್ಷನ್ದಾಗ, ಯಾವ ಫಂಕ್ಷನ್ದಾಗ ಬೂಂದಿ ಮಾಡ್ತಾರೆ ನೋಡ್ರಿ, ಆ ಟೈಪ್ನಾಗ ನಾವು ಬೀಗ ಅದಕ್ಕೆ ಕರ್ಕೋಬೇಕು. ಎಣ್ಣೆ ತೋರಿಸ್ಕೊಡ್ತೀನಿ, ಆ ಟೈಪ್ನಾಗ ನೀವು ಹಾಕಿನ ತೇಲ್ಬೇಕು ನೋಡ್ರಿ, ಚಂದ ಕಾಯಿಸ್ಕೋರಿ. ಸೊ ಹೆಸರು ಹಾಕ್ತಿರ್ತೀವಿ ನೋಡ್ರಿ, ಈ ಥರ ಬಿಡ್ಬೇಕು ಗೈಸ್, ಈ ಥರ ಮಾಡಿ. ಈ ಥರ ಇಟ್ಕೊಳ್ಬೇಕು. ಸೊ ಒಂದೇ ಕಡೆ ಹಾಕ್ತಾರೆ, ಈ ಥರ ಹಾಕ್ಬೋದು ನೋಡ್ರಿ, ಒಂದೇ ಕಡೆ ಹಾಕ್ತಾರೆ. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಸಡನ್ ಬಿಸಿ ಹಾಕ್ಬೇಕು, ತಡ ತೆಗಿಬೋದಾಗುತ್ತೆ ಅಂತೀನಿ ಗೈಸ್. ಈ ಥರ ಬೂಂದಿ ಮಾಡ್ಕೊಬೇಕು ನೋಡ್ರಿ, ಇರ್ಲಿಕ್ಕೆ ನಾ ಮಾಡ್ಕೊಂಡು ಬೂಂದಿ ಈ ಥರ ಆಗಬೇಕು. ಸ್ಟಾಪ್ ಮಾಡಿ. ಸೊ ಗೈಸ್ ಇದು ಬೂಂದಿ ಮಿಕ್ಸರ್ದಾಗ ಹಾಕೋಬೇಕು ನೋಡ್ರಿ. ಅಷ್ಟು ಡೈರೆಕ್ಟ್. ಸೊ
ಸುಮ್ಮನೆ ಎರಡೇ ಹಿಂಗೆ ಸರ್ರ ಅಂತ ತಿರುಗಿಸ್ತಿಕ್ಕಿದ್ದಾಳ ಗೈಸ್. ಆಫ್ ಮಾಡಾಕ್ರಿ, ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ್ರ, ಸ್ವಲ್ಪನೇ ಹಾಕುತ್ತೆ ತೆಗಿಸಾಕು. ಹುಡ್ಸು ನೋಡಿ ಇಷ್ಟೇ ಇಲ್ಲ. ಸೊ ಗೈಸ್ ಈ ಥರ ಇಷ್ಟೇ ಮೀಡಿಯಮ್ದಾಗ ಬರೀಕ್ ಮಾಡ್ಕೊಡ್ರಿ. ಸೊ ಗೈಸ್ ಇಷ್ಟೇ ಇಲ್ಲಿ ಕಾಣಿಸ್ಕೊತದೆ ನೋಡ್ರಿ, ಇಷ್ಟೇ ಮೀಡಿಯಮ್ದಾಗ ಬರೀಕ್ ಮಾಡ್ಕೊರಿ, ಜಾಸ್ತಿನೂ ದಪ್ಪ ಮಾಡ್ಕೊಬೇಡ್ರಿ, ಇಷ್ಟು ಮೀಡಿಯಮ್ದಾಗ ಬರೀಕ್ ಮಾಡ್ಕೊರಿ ಗೈಸ್. ಈ ಥರ ಲಡ್ಡು ದುಂಡಿ ಮಿಕ್ಸರ್ದಾಗ ಹಾಕೊಂಡು ಹಿಂಗೆ ಮಾಡ್ಕೊಂಡಿದ್ದೆ ನೋಡ್ರಿ, ಇಷ್ಟು ಕಾಣುತ್ತೆ ನೋಡ್ರಿ. ಈ ಥರ ಮಾಡ್ಕೋಬೇಕು ಗೈಸ್. ನಿಮ್ಗೆ ದಪ್ಪ ಉಂಡಿ ಬೇಕಂದ್ರೆ ನೀವು ಮಿಕ್ಸರ್ದಾಗ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನನಗೆ ಈ ಥರ ಇಷ್ಟ, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಪಾಕ್ ಮಾಡ್ಕೊಳಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಸೊ ಪಾಕ್ ಮಾಡ್ಕೋಬೇಕು. ಸೊ ಗೈಸ್ ಪಾಕ್ ಮಾಡ್ಕೊಳಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ನಾವೀಗ 6 ಗ್ಲಾಸ್ ಕಪ್ ಆರು ಗ್ಲಾಸ್ ಕಪ್ ನೀರು ತೊಗೋಬೇಕು. ಸೊ ರನ್ನಿಂಗ್ ಫನ್ನಿ ಗೈಸ್, 6 ಗ್ಲಾಸು ನೀರು ತೊಗೋಬೇಕು ಮಾಡ್ಕೊಳಕ್ಕೆ ಗೈಸ್. ನಾ 3 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಸೊ ಗೈಸ್ ಇಲ್ಲಿ ಪಾಕ್ ಆಗ್ಲತ್ತದ್ರಿ, ನಾವು ಇಲ್ಲಿ ಹಚ್ಚಿ ಮಿಕ್ಸರ್ದಾಗ ಹಾಕಿ ಇದ್ರ ಹಾಕೊಂಡ್ರು ಒಂಥರ ಫ್ಲೇವರ್ ಚಂದ ಬರ್ತದೆ. ಸೊ ಗೈಸ್ ಪಾಕ ಆಗ್ಯದಿಲ್ಲ ಅಂತಂದು ಹೆಂಗೆ ಗೊತ್ತು ಮಾಡ್ಕೋಬೇಕು ಅನ್ನೋದು. ಸೊ ಗೈಸ್ ಇದು ಆಲ್ರೆಡಿ ಪಾಕ್ ಆಗ್ಯದ. ಸೊ ಹಾಕಬೇಕು. ಸೊ ಗೈಸ್ ಸ್ವಲ್ಪ ತುಪ್ಪ ಹಾಕುತ್ತೆ. ಹಾಕ್ಕೊಳ್ಬೇಕು. ಇದ್ರ ಮೇಲ್ಗಡೆ ಕುಂಬಳಕಾಯಿ ಬೀಜ ಹಾಕ್ಕೊಂಡು. ಸೊ ಗೈಸ್ ಫೈನಲಿ ಇಷ್ಟು ಲಡ್ಡು ಆಗ್ಯಾವ ನೋಡ್ರಿ. ಸೊ ಗೈಸ್ ಟೇಸ್ಟ್ ಮಾಡಿ ಹಂಗದ ಅಂತಂದು ಹೇಳ್ತೆ. ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿ ಬಂದಿದ್ದು, ತುಂಬ ಸಖತ್ತಾಗಿ ಬಂದು. ನೀವು ಒಂದ್ಸಲ ಮನೆ ಟ್ರೈ ಮಾಡಿ ನಿಜವಾಗ್ಲೂ. ನಮ್ಮ ತಮ್ಮೇ ರಿವ್ಯೂ ಕೊಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.